ಹಾಯ್ ಗೈಸ್, ಎಲ್ಲರೂ ಕೂಡ ಗಣೇಶ್ ಜೋಗ್ಪುರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ಏನಪ್ಪ ಅಂತಂದರೆ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಕಡೆಯಿಂದ KNCಗೋಸ್ಕರ ಅಪ್ಲೈ ಮಾಡಲಿಕ್ಕೆ ಭಾಳಷ್ಟು ಟ್ರೈ ಮಾಡ್ತಿದ್ರೆ, ಅಪ್ಲೈ ಕೂಡ ಮಾಡ್ತಿದ್ರೆ. ಅಷ್ಟು ಜನಕ್ಕೂ ಕೂಡ ಈಗಾಗಲೇ ಸರ್ಟಿಫಿಕೇಟ್ ಕೂಡ ಬರ್ತದೆ. ಇವಾಗ ನಾನು ಕೂಡ ಪ್ರಿವಿಯಸ್ದಲ್ಲಿ ಭಾಳಷ್ಟು ವೀಡಿಯೋ ಕೂಡ ಹೇಳ್ತಿದ್ದೀನಿ, ಮಿಸ್ಟೇಕ್ಸ್ಗಳನ್ನು ಮಾಡಿಬಿಡ್ರಿ, ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿರಿ, ಖಂಡಿತ ಬರ್ತಾವೆ. ಓಕೆ, ಇವನ್ ಐ ಆಲ್ಸೋ ಗಾಟ್ ಹಾರ್ಡ್ ಕಾಪಿ ಆಲ್ಸೋ. ಓಕೆ, ಸಾಫ್ಟ್ ಕಾಪಿ ಜೊತೆಗೆ ಹಾರ್ಡ್ ಕಾಪಿನೂ ಕೂಡ ನನಗೆ ಬಂದಿದೆ. ಯಾಕೆ ಅಂದರೆ ನೀವು ಕರೆಕ್ಟಾಗಿ ಅಪ್ಲೈ ಏನಾದರೂ ಮಾಡಿತ್ತಂದರೆ ಆ್ಯಂಡ್ ಅದ್ರ ಜೊತೆ ಪೇಷನ್ಸ್ ಬೇಕು. ಓಕೆ, ಆ್ಯಂಡ್ ಇತ್ತೀಚೆಗೆ ಮಾತ್ರ ಅಪ್ರೂವಲ್ಲು ಸ್ವಲ್ಪ ಕಡಿಮೆನೇ ಕೊಡ್ತಾಯಿದ್ದಾರೆ. ಓಕೆ, ಆ್ಯಸ್ ಆಫ್ ನಾನು ಅಪ್ಲೈ ಮಾಡುವಾಗ ಸ್ವಲ್ಪ ಕಡಿಮೆನೇ ಇತ್ತು, ಇವಾಗ ಜಾಸ್ತಿನೇ ಏನಂತಂದರೆ ಮಾಡ್ತಾಯಿದ್ದಾರೆ. ನಾನು ಅಪ್ಲೈ ಮಾಡುವಾಗ ಕಡಿಮೆ ಆಗಿದ್ದರು. ಸೊ ನೋಡಿ, ಹುಡುಗರು ಸ್ಟಾರ್ಟಿಂಗ್ ಭಯ ಪಡ್ಕೊಂಡ್ರು ಅಪ್ಲೈ ಮಾಡ್ಲಿಕ್ಕೆ, ಆನ್ಲೈನ್ ಬರುತ್ತಾ ಇಲ್ಲ ಅಂತಂದು. ಸೊ ಹಂಗಾಗಿ ಎಷ್ಟೋ ಜನ ಅಪ್ಲೈ ಮಾಡಲಿಲ್ಲ, ಇವಾಗ ಅಪ್ಲೈ ಮಾಡ್ತಿದ್ದಾರೆ. ಸೊ ಭಾಳಷ್ಟು ಸಮಸ್ಯೆಗಳು ಎದುರಿಸ್ತಿದ್ದಾರೆ. ಅಪ್ಲೈ ಮಾಡಿ ಹೆಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡಿಜಿಲಾಕರ್ ಕೂಡ ಸಮಸ್ಯೆ ಆಗ್ತದೆ ನಿಮ್ಗೆ ಕೆಲವೊಂದು ಟೈಮು. ಡಿಜಿಲಾಕರಲ್ಲೂ ಕೂಡ ಕರೆಕ್ಟ್ ಆಯ್ತು ಅಂದರೆ ಆ್ಯಪ್. ಓಕೆ, ಮೊದಲು ಫಸ್ಟ್ ಆಫ್ ಆಲ್ ಆ್ಯಪ್ ನೀವು ಅಪ್ಲೈ ಮಾಡೋ ಪ್ರಾಬ್ಲಮ್ ಅಲ್ಲ, ಆ್ಯಪ್ ಅವ್ರದ್ದೇ ಪ್ರಾಬ್ಲಮ್ ಇದೆ. ಓಕೆ, ಅಂದರೆ ಆ್ಯಪ್ ಡೆವಲಪ್ ಮಾಡಿರೋದೇ ಹಂಗೆ ಮಾಡಿದ್ದಾರೆ. 7 ಸ್ಟೆಪ್ಪು ಕರೆಕ್ಟಾಗಿ ನಿಮಗೆ ಸ್ಮೂತಾಗಿ ಅಪ್ಲೈ ಆಯ್ತು ಅಂತಂದರೆ ನೀವು ಲಕ್ಕಿ. ಕೆಲವೊಂದು ಟೈಮ್ ನಿಮಗೆ ಪರ್ಸನಲ್ ಇನ್ಫಾರ್ಮೇಷನ್, ಡೇಟ್ ಆಫ್ ಬರ್ತಲ್ಲಿ ರಾಂಗ್ ಬರ್ತದೆ, ನೇಮ್ ರಾಂಗ್ ಬರ್ತದೆ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ಪು ಈಗ KYC ಕರೆಕ್ಟಾಗಿ ತೊಗೋತಿರಲ್ಲ. ಆ್ಯಂಡ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಡಾಕ್ಯುಮೆಂಟ್ ಪೇಚ್ ಆಗ್ತಿರಲ್ಲ. ಆ್ಯಂಡ್ ನಿಮ್ಮ ಅಡ್ರೆಸ್ದೇನು ಪ್ರಾಬ್ಲಮ್ ಬರಲ್ಲ. ಅಂದರೆ 4 ಸ್ಟೆಪ್ ಯಾವುದೂ ಕೂಡ ಪ್ರಾಬ್ಲಮ್ ಆಗಲ್ಲ, ಅದು ಕರೆಕ್ಟ್ ಬಂದೇ ಬರ್ತದೆ. ಮೇನಾಗಿ ಫಸ್ಟು, ಸೆಕೆಂಡು, ತರ್ಡು, ಮತ್ತು ನಿಮಗೆ ಎಜುಕೇಷನ್ ಇನ್ಫಾರ್ಮೇಷನ್ ಅಂತಂದರೆ PDF ವ್ಯೂ ಆಗ್ತಿರಲ್ಲ. ಟ್ರೈಗನ್ ಅಪ್ ಟು 3 to 4 ಡೇಸ್ ಮಾಡಿದ್ಮೇಲೆ ಅವ ವ್ಯೂ ಆಗ್ತದೆ. ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗ ಮತ್ತೆ ಏನಾದರೂ ನೇಮ್ ಮಿಸ್ಮ್ಯಾಚ್ ಅಂತ ಬರ್ತಿರ್ತದೆ. ಡಿಜಿಲಾಕರಲ್ಲಿ ಹೋಗ್ಬಿಟ್ಟು ಅಲ್ಲಿ ರಿಫ್ರೆಶ್ ಮಾಡೋದು ಭಾಳ ಸಮಸ್ಯೆ ಆಗ್ತದೆ. ಸೊ ಹಂಗಾಗಿ ಕರೆಕ್ಟಾಗಿ ಆ್ಯಕ್ಯುರೇಟ್ ಹಾಕಿಬಿಟ್ಟು ಅಂದರೆ ನಿಮ್ಮಷ್ಟು ಸ್ಮೂತಾಗಿ ಹಾಕಿತ್ತಂದರೆ ಓಕೆ ಡನ್ ಅಂತಂದರೆ ಎಲ್ಲರೂ ಕೂಡ ಪೇಮೆಂಟ್ ಆಗಿತ್ತು ಅಂತಂದರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓಕೆ, ಆ್ಯಂಡ್ ಸಮ್ ಟೈಮ್ ನಿಮ್ಗೆ ಏನಾದರೂ ಆ್ಯಪ್ ಒಳಗೆ ನಿಮ್ಗೆ ಏನಾದರೂ ಅಪ್ಲೈ ಮಾಡ್ಲಿಕ್ಕೆ ಬರದೇ ಹೋಗಿದ್ರೆ ಅಪ್ಲೈ ಮಾಡ್ಲಿಕ್ಕೆ ಬರದೇ ಹೋದಾಗ ಓಕೆ, ನಾನು ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದ್ದಲ್ಲ, ಇದು ಆ್ಯಕ್ಚುಲಿ ನನ್ನ ನಂಬರೇ. ಬೇಕಿದ್ರೆ ವಾಟ್ಸಪ್ DM ಮಾಡಿ KNC ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂತಂದರೆ ಅಪ್ಲೈ ಮಾಡಿಕೊಡ್ತೀನಿ ಅಂತ. ಆಯಿತಾ, ನೋಡಿ, ಜಸ್ಟ್ ನಿಮ್ಗೆ ಏನೆಲ್ಲ ಸಮಸ್ಯೆ ಆಗ್ಬೋದು, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಇದೇ ರೀತಿಯಾಗಿ ನೀವು ಆ್ಯಪ್ ಓಪನ್ ಮಾಡಿತ್ತಂದರೆ ಇದೇ ರೀತಿಯಾಗಿ ಓಪನ್ ಆಗಬೇಕು. ಫಸ್ಟಿಗೆ ಈ ರೀತಿ ಕಂಡಾಗ ನಿಮ್ಗೆ ಆರಿಜೆಂಟಲ್ ಕೂಡ ಸ್ಟೆಪ್ಸ್ ಬರ್ತಾವೆ, 5 ಸ್ಟೆಪ್ಸು. ಆ ಥರ ಬಂದರೆ ನಿಮಗೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತದೆ. ಓಕೆ, ಈ ರೀತಿ ಅಂತಂದರೆ ಏನು ಕೂಡ ಸಮಸ್ಯೆ ಆಗೋಲ್ಲ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ರೆಡ್ ಆಗಿ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗ್ತದೆ ನಿಮಗೆ, ನಾನು ಆವಾಗಲೇ ಹೇಳಿದೆ, ನಾನು ಸಾಫ್ಟ್ ಕಾಪಿ, ಹಾರ್ಡ್ ಕಾಪಿ ಎಲ್ಲನೂ ಕೂಡ ಬಂದಿದೆ. ಜಸ್ಟ್ ನಿಮ್ಗೆ ಸ್ಟೇಟಸ್ ತೋರಿಸಿ ನಿಮ್ಗೆ ಅಪ್ಲೈ ಮಾಡಿದರೆ ಅಥವಾ ಅಪ್ಲೈ ಮಾಡ್ತಾಯಿದ್ರೆ ಏನೇನು ಆಗಬೇಕು. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಅಕೌಂಟು ವೆರಿಫೈಡ್ ಅಂತ ಇರಬೇಕು, ಕರೆಕ್ಟಾಗಿ ಗ್ರೀನಲ್ಲಿದೆ. ನಿಮಗೆ ಅಪ್ಲೈ ಮಾಡಿ ಪೇಮೆಂಟ್ ಆಗಿ ಮತ್ತೆ ಲಾಗಿನ್ ಆದಾಗ ಮತ್ತೆ ಈ ಅಕೌಂಟ್ ವೆರಿಫೈಡ್ ಇರಲಿಲ್ಲ, ರೆಡ್ ಆಗಿ ಬಂದಿತ್ತು, ಏನಾಗಿ ಪೆಂಡಿಂಗ್ ಅಂತ ಇತ್ತು. ಆ ರೀತಿ ಬಂದಾಗ ಆ್ಯಪ್ನ ಡಿಲೀಟ್ ಮಾಡಿ ಡೌನ್ಲೋಡ್ ಮಾಡಿ. ಸಮ್ ಟೈಮ್ ಸಡನ್ನಾಗಿ ಏನಂತಂದರೆ ನೀವು ಆ್ಯಪ್ ಓಪನ್ ಮಾಡ್ಕೊಂಡಾಗ ಏನಾಗಿರ್ತದೆ, ಎಲ್ಲನೂ ಕೂಡ ಡೀಟೇಲ್ಸ್ ಹೋಗಿರ್ತದೆ, ಅಂದರೆ ಎರರ್ ಆಗಿರ್ತದೆ, ಮತ್ತೆ ಲಾಗಿನ್ ಆಗಿದಾಗ ಬರ್ತದೆ. ಓಕೆ, ಆ್ಯಂಡ್ ಥರ್ಡ್ ಸ್ಟೆಪ್ ನಾನು ಹೇಳ್ತಿದ್ದಂಗೆ ನಿಮಗೆಲ್ಲನೂ ಕೂಡ ಮೇನ್ ಥಿಂಗ್ಸು, ಈಗಾಗಲೇ ಅಪ್ಲೈ ಮಾಡಿತ್ತಂದರೆ ವೇಟ್ ಅಂದರೆ ವೇಟ್ ಮಾಡ್ತಾ ಇರ್ತಾರೆ. ನೀವು ಒಂದು KNC ಅಪ್ಲೈ ಮಾಡಿರ್ತೀರ, ವೇಟ್ ಮಾಡ್ತಾಯಿದ್ರೆ ನಮಗೆ ಎಲ್ಲನೂ ಕೂಡ ಅಪ್ರೂವಲ್ ಆಗಿದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋ ಅಂತ ಕೇಳಿದ್ರೆ, ಇಲ್ಲಿ ನಿಮಗೆ ಡೇಟ್ನ ಕೊಟ್ಟಿರ್ತಾರೆ ನೋಡಿ. ಈ ರಿಜಿಸ್ಟ್ರೇಷನ್ ಡೇಟು ನಿಮಗೆ KNC ಬಂದ ಮೇಲೆ ಬರೋದು ಡೇಟ್ ಬೇರೆ. ಈ ಸದ್ಯಕ್ಕೆ ಅಪ್ಲೈ ಮಾಡಿದ ಒಂದು ಡೇಟ್ ಕೊಡಬೇಕು. ಓಕೆ, ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ ಒಂದು ಡೇಟ್ ಬರ್ತದೆ. ಆ ಡೇಟ್ ಬಂದಿತ್ತಂದರೆ ನಿಮ್ಮದು ಕರೆಕ್ಟ್ ಆಗಿರ್ತದೆ ಅಂತ ಅರ್ಥ. ಆ ಡೇಟ್ನೇ ಕೊಟ್ಟಿಲ್ಲ ಅಂತಂದರೆ ಇನ್ನೂ ಕೂಡ ನಿಮ್ಮದು ಅಪ್ಲಿಕೇಶನ್ನೇ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅಂತ ಅರ್ಥ. ಓಕೆ, ಆ ಡೇಟ್ ಏನಾದರೂ ಬಂದಿತ್ತಂದರೆ ಅಪ್ಲಿಕೇಶನ್ ಕಂಪ್ಲೀಟೆಡ್ ಆಗಿದೆ ಅಂತ ಅರ್ಥ, ವರಿ ಬೇಡ. ಓಕೆ, ರಿಮೈನಿಂಗ್ ಥಿಂಗ್ಸ್ ಏನೂ ಕೂಡ ಇರೋದಿಲ್ಲ. 4 ಸ್ಟೆಪ್ ಅಂತ ಏನೂ ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ, ಕರೆಕ್ಟಾಗಿ ಪೋಸ್ಟಲ್ ಅಡ್ರೆಸ್ ಬರ್ತದೆ. 5th ಸ್ಟೆಪ್ಪಲ್ಲಿ ನೋಡಿ, ನಾನು ಹೇಳ್ತಿದ್ದೆ ನಿಮಗೆ, ಈ ಗೆಟ್ PDC ಕೊಟ್ಟಾಗ ಸೇಮ್ ನಿಮ್ಮದು RGS ಹಾಕಿಬಿಟ್ಟು ರಿಜಿಸ್ಟರ್ ನಂಬರ್ ಹಾಕ್ಕೊಂತಾರೆ, ಸಬ್ಮಿಟ್ ಕೊಟ್ಟರೆ ನಿಮಗೆ ಟ್ರೈ ಏನು ಬಂತಂದರೆ ಏನು ಮಾಡಿರಿ, ಒಂದು 2 ಅವರ್ಗೊಮ್ಮೆ ಅಥವಾ 3 ಅವರ್ಸ್ಗೆ ಒಂದು ಟೈಮ್ ಲಾಗಿನ್ ಆಗಿಬಿಟ್ಟು ಮತ್ತೆ ಅದನ್ನೇ ಮಾಡಬೇಕು. ನೀವು ಗೆಟ್ PDC ಕೊಡಬೇಕು. ಜಸ್ಟ್ ಒನ್ ಟೈಮ್ PDC ಏನಿದೆ ಅದು ವ್ಯೂ ಆಗಬೇಕು. ಲೈಕ್ ಅಷ್ಟು ವೇಟ್ ಮಾಡಿ, ಇಲ್ಲಿದೆ ನೋಡಿ. ಈ ರೀತಿ ನಿಮ್ಗೆ ಏನಂತಂದರೆ ಆ PDC ವ್ಯೂ ಆಗಲೇಬೇಕು. PDC ವ್ಯೂ ಆದರೆ ಮಾತ್ರ ನಿಮ್ಮದು ನೆಕ್ಸ್ಟ್ ಏನಪ್ಪ ಕೇಳ್ತದೆ, ಇದು 5th ಸ್ಟೆಪ್. ಓಕೆ, ಎಜುಕೇಷನ್ ಪರ್ಮಿಷನ್ ಆದ ತಕ್ಷಣ ಪೇಮೆಂಟ್ ಕೂಡ ಸೆಲೆಕ್ಟ್ ಪೇಮೆಂಟ್ ಮಾಡೋದು. ನೀವು ಸ್ಕ್ರಾಲ್ ಮಾಡಿ ಯಾವುದಕ್ಕೂ ಏನು ಮಾಡ್ಕೋಬೇಡ್ರಿ ಪ್ಲೀಸ್. ಹೇಳ್ದಂಗೆ ಪರ್ಮನೆಂಟ್ ರಿಜಿಸ್ಟ್ರೇಷನ್ ಅಂತ ಕಾಣಿಸಿದೆ, ಅದಕ್ಕೆ ಕ್ಲಿಕ್ ಮಾಡಿಕೊಂಡು 1000 ರೂಪಾಯಿ ಹಾಕಿಬಿಟ್ಟು ವೇಟ್ ಮಾಡಿ. ಪೇಮೆಂಟ್ ಆದ ತಕ್ಷಣ ಸಡನ್ನಾಗಿ, ಓಕೆ, ಪೇಮೆಂಟ್ ಮಾಡಿದ ತಕ್ಷಣ ಸಡನ್ನಾಗಿ ಬ್ಯಾಕ್ ಬರ್ಬೇಡ್ರಿ. ತಾನೇ ಬ್ಯಾಕ್ ಬಂದಾದ ತಕ್ಷಣ ತಾನೇ ಬರುತ್ತೆ, ಆಟೋಮೆಟಿಕ್ ಎಲ್ಲಿವರೆಗೂ ಬರ್ತದೆ, ಈ ಪೇಜ್ವರೆಗೂ ಕೂಡ ಬರ್ತದೆ ಅದು. ಓಕೆ, ಬಂದಾದ ತಕ್ಷಣ ರಿಸಿಪ್ಟ್ ಬಂದಾಗ ಪ್ಲೇನ್ ಬಂತು, ನಾನು ನಿಮ್ಮ ಥರ ಈ ಥರ ನಿಮ್ಗೆ ತೋರಿಸ್ತಾ ಇರ್ಬೋದು. ಅವಾಗ ಏನು ಮಾಡಿರಿ, ನಿಮಗೆ ರೆಸಿಪ್ಟ್ ಬೇಕೇ ಬೇಕು ಅನ್ನೋಂಗಿತ್ತಂದ್ರೆ ಇಮ್ಮಿಡಿಯೇಟ್, ಅಥವಾ ನನಗೆ ಈ ಸದ್ಯ ಬೇಕು ನಂಗೆ ರೆಸಿಪ್ಟ್ ಅಂತಂದರೆ KSNC ವೆಬ್ಸೈಟ್ ಇದೆ, ಅಲ್ಲಿ ಹೋಗ್ಬಿಟ್ಟು
ನೀವು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿಬಿಟ್ರೆ ಲಾಗಿನ್ ಆಗ್ತದೆ, ಅಥವಾ ಪಾಸ್ವರ್ಡ್ ಹಾಕಿದ ತಕ್ಷಣ ಅಗ್ರಿ ಕ್ಲೋಸ್ ಅಂತ ಬರ್ತದೆ, ಅಗ್ರಿ ಕೊಟ್ಬಿಟ್ಟು ಪಾಸ್ವರ್ಡ್ ಚೇಂಜ್ ಮಾಡ್ಲಿಕ್ಕೆ ಹೇಳ್ತದೆ, ಪಾಸ್ವರ್ಡ್ ಚೇಂಜ್ ಮಾಡಿರಿ ಏನಾಗಲ್ಲ, ಹೋಗ್ಬಿಟ್ಟು ನೀವು ರಿಸಿಪ್ಟ್ ಕೂಡ ತೊಗೋಬೋದು, ಬರ್ತದೆ, ವರಿಬೇಡ. ಓಕೆ. ಆ್ಯಂಡ್ ಇದೇ ರೀತಿ ಬರಬೇಕಂತಂದರೆ ನಿಮಗೆ ಕೆಲವೊಂದಿಷ್ಟು ಸ್ವಲ್ಪ ದಿನ ಟೈಮ್ ತೊಗೋಬೋದು, ಯಾಕಂದರೆ ಇನ್ನೂ ಕೂಡ ಫ್ಯೂಚರಲ್ಲಿ ಆ್ಯಪು ಅಷ್ಟೊಂದು ಡೆವಲಪ್ ಆಗಿಲ್ಲ ಅಂತ ಹೇಳಿದೆ ನಾನು. ಇಮಿಡಿಯೇಟಾಗಿ ಬರಬೇಕು. ಆ್ಯಕ್ಚುಲಿ ಸ್ಟಾರ್ಟಿಂಗೆಲ್ಲ ನಮ್ಗೆ ಏನಾಗ್ತದೆ, ವಿತಿನ್ ಸೆಕೆಂಡಲ್ಲಿ ಏನಾಗ್ತದೆ, ರಿಸಿಪ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಯಾವ ರೀತಿ ಬಂದು ನೋಡಿ, ರಿಸಿಪ್ಟ್ ಈ ರೀತಿ ಬಂದುಬಿಡ್ತಿತ್ತು. ಬಟ್ ಕೆಲವೊಂದಿಷ್ಟು ಹುಡುಗರು ಪ್ಲೇನ್ ಬರ್ತಾಯಿದೆ, ಹೌದಲ್ವಾ? ಈ ಥರ ಸಮಸ್ಯೆ ಆ್ಯಪ್ದಿದೆ, ನಿಮ್ಮ ಸಮಸ್ಯೆ ಎಲ್ಲ ಆ್ಯಪ್ರದ್ದೇ ಸಮಸ್ಯೆ ಇದೆ. ಓಕೆ. ಆ್ಯಂಡ್ ಅಪ್ರೂವಲ್ ಎಷ್ಟು ದಿನ ಆಗುತ್ತೆ, ನಾನು ಪದೇ ಹೇಳ್ತೇನೆ, 1 ತಿಂಗಳು ಆಗುತ್ತಾ. ಓಕೆ, 1 ತಿಂಗಳಾದರೂ ಆಗೇ ಆಗ್ತದೆ. ಈಗ ಅಪ್ಲೈ ಮಾಡೋರು ಅಂದ್ರೆ 1 ತಿಂಗಳು ಆಗೇ ಆಗ್ತದೆ, ಯಾಕಂದರೆ ಅಪ್ರೂವಲ್ ಸ್ವಲ್ಪ ಕಡಿಮೆ ಕೊಡ್ತಾಯಿದ್ದಾರೆ. ನೀವು ಡೈರೆಕ್ಟಾಗಿ KCC ಅಲ್ಲಿ ಹೋಗಿ ಕೂಡ ನೀವು ಅಪ್ಲೈ ಮಾಡಿಸಿ ಅಲ್ಲಿನೂ ಕೂಡ ಅಪ್ರೂವಲ್ ಮಾಡಿಸ್ಕೊಂಬರ್ಬೋದು, ಅಮೌಂಟ್ ಹೋಗುತ್ತೆ. ಓಕೆ, ಒಂದು ಹೇಳ್ತೀನಿ. ಆ್ಯಂಡ್ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟು ಕೂಡ ಏನಾದರೂ ಇತ್ತಂತಂದರೆ ನಿಮಗೆ ಅಪಾಯಿಂಟ್ಮೆಂಟ್ ಕೂಡ ಕೇಳ್ತಾರೆ ಅವರು. ಸೊ ಹಂಗಾಗಿ ಹುಷಾರು. ಓಕೆ, ಏನೇ ಮಾಡೋಕೆ ಮುಂಚೆಗೆ ಅಮೌಂಟ್ ಸುಮ್ಮನೆ ವೇಸ್ಟ್ ಮಾಡ್ಕೊಳ್ಕೊಬೇಡ್ರಿ. ₹1011 ಇದೆ. ಓಕೆ, ನೀವು ಮ್ಯಾಕ್ಸಿಮಮ್ ಅದಕ್ಕೆ ಮೇಲೆ ಖರ್ಚು ಮಾಡ್ತೀರಂದರೆ ಮ್ಯಾಕ್ಸಿಮಮ್ 500 ಖರ್ಚು ಮಾಡಿರಿ. ಯಾಕೆ ಅಂತಂದರೆ ಸುಮ್ಮನೆ 3,000, 4,000, 5,000 ಒಬ್ಬರು ಬೇರೆ ಸ್ಟೇಟ್ವರೆಗೆ ಭಾಳ ಮೋಸ ನಡೀತದೆ. ಸೊ ಹಂಗಾಗಿ KNC ಒಂಥರ ಬಿಸ್ನೆಸ್ ಥರ ನಡೆಸ್ತಾ ಇದ್ದಾರೆ. ಸೊ ಹಂಗಾಗಿ ಅಪ್ಲೈ ಮಾಡೋಕ್ಕೆ ಯಾರಾದರೂ ಸರಿಯಾಗಿ ಗೊತ್ತಿರೋರಿಗೆ ಅಪ್ಲೈ ಮಾಡಿಸಿರಿ. ಇಷ್ಟೇ. ನೀವು ಕೂಡ ಮಾಡ್ತೀರಂದ್ರೂ ಕೂಡ ಫೋನಲ್ಲಿ ಏನು ದೊಡ್ಡದಾಗಿಲ್ಲ, ಡಿಜಿಲಾಕರ್ದು ಕರೆದು ಕೂಡ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಮೊದಲು ನೇಮು, ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, SLC ಮಾರ್ಕ್ಸ್ ಕಾರ್ಡಲ್ಲಿ ಎಲ್ಲನೂ ಕೂಡ ಕರೆಕ್ಟಾಗಿತ್ತು ಅಂತಂದರೆ PUC ಅಂತ ಆಟೋಮೆಟಿಕ್ ಇದ್ದೇ ಇರ್ತದೆ. ಸೊ ಯಾವುದು ಕೂಡ ನಿಮ್ಮದು ತೊಂದರೆ ಬರೋಲ್ಲ, ಈಸಿಯಾಗಿ KNC ಅಪ್ಲೈ ಆಗ್ತದೆ. ಓಕೆ ಕಣ್ರು, ಇಷ್ಟೇ. ಇದನ್ನು ಹೇಳಕ್ಕೆ ಬಂದೆ. ಅಪ್ರೂವಲ್ಗೆ ವೇಟ್ ಮಾಡಲೇಬೇಕು. ನಿಮ್ಗೆ ಯಾವಾಗೂ ಕೂಡ ನಿಮಗೆ ₹1011 ಇಲ್ಲಿ ಪೇಮೆಂಟ್ ಮಾಡಿ ಆದಮೇಲೆ KNCಯಲ್ಲಿ ನೀವು ₹1 ಕೊಡೋದು ಬೇಕಾಗಿಲ್ಲ. ಇಲ್ಲಿ ಅಪ್ಲೈ ಮಾಡಿರಿ. ಮೊದಲು ಅಪ್ಲೈ ಮಾಡಿ KNC ಆಫೀಸ್ ವಿಸಿಟ್ ಕೊಡ್ರಿ. ರೀಸನ್ ಏನಂತ ಹೇಳ್ಕೊಂಡು ಹೋಗ್ರಿ, ಅಪ್ರೂವಲ್ಗೆ ಬಂದಿದ್ದು ಅಂತ ಹೇಳ್ಕೊಂಡು ಹೋಗ್ರಿ, ಫ್ರೀಯಾಗೇ ಬಿಡ್ತಾರೆ. ಅಪ್ಲೈ ಮಾಡ್ಲಿಕ್ಕೆ ಹೋಗಿದ್ದೀನಂತಂದರೆ ನಿಮ್ಮ ಸಪ್ರೇಟಲ್ಲಿ ಚಾರ್ಜ್ ಮಾಡ್ತಾರೆ, ಅದೆಲ್ಲ ಬೇಡ. ಇಲ್ಲಿ ಅಪ್ಲಿಕೇಶನ್ ಹಾಕಿ ಅಪ್ರೂವಲ್ಗೆ ಹೋಗಿನಂತಂದರೆ ವಿತಿನ್ 1 ವೀಕ್ ಅಥವಾ 10 ಡೇಸಲ್ಲೇ ಏನಾಗ್ತದೆ, ಅಪ್ರೂವಲ್ ಆಗ್ತದೆ. ಓಕೆ. ಸೊ ಹೇಳಿದೆ ನಾನು. ನಿಮಗೆ ಮೋರ್ ಇನ್ಫಾರ್ಮೇಷನ್ ಏನಾದರೂ ಬಿತ್ತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.